ಹೇ ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ ದಿನಚರಿ. ಸೊ ಇದು ಬಂದು ನನ್ನ ಮೊದಲನೇ ವ್ಲಾಗ್. ನನಗೆ ಇದು ಸಂಪಿಗೆ ರಸ್ತೆ ಮಂತೆ ಸ್ಕ್ವೇರ್ ಮಾಲ್ಗೆ ಹೋಗ್ಬೇಕಂತೇಳಿ ನಾವು ಡಿಸೈಡ್ ಮಾಡಿದ್ವಿ. ಯಾಕಂದರೆ ಅಲ್ಲಿ ನನ್ನ ಫ್ರೆಂಡ್ ಇರ್ತಾಳೆ ಚಿನ್ಮಯ ಅಂತ, ಅವಳು ನನ್ನ ಕಾಲೇಜ್ ಮೇಟ್. ಸೊ ಅವಳು ಯಾವಾಗಲೂ ಕರಿತಿದ್ಲು ಮಾಲ್ಗೆ ಹೋಗೋಣ ಅಂತೇಳಿ. ನಾನು ಸರಿ ಅಂತೇಳಿ ಬಂದೆ. ಇವತ್ತು ಬರಬೇಕಂತ ನಂಗೆ ಮನಸ್ಸಿರಲಿಲ್ಲ, ಎದ್ದಿದ್ದೆ ನಾನು ಲೇಟಾಗಿ. ಬಟ್ ಅವಳಿಗೆ ನನಗೆ ಹೇಳ್ಬೇಕಾಗಿದ್ದ ರೀಸನ್ ಇರಲಿಲ್ಲ. ಹಾಗಾಗಿ ಮಳೆ ಬರ್ತಾ ಇದೆ ಅಂತೇಳಿ ಕತೆ ಎಲ್ಲ ಹೊಡೆದು ಕರೆಕ್ಟ್ ರೀಚ್ ಆದೆ. ಅಷ್ಟೊತ್ತಿಗೆ ಲೇಟ್ ಆಗಿಬಿಟ್ಟಿತ್ತು. ಅವಳಿಗೆ ಸಖತ್ ಕೋಪ ಬಂದಿತ್ತು. ಸೊ ಫೈನಲಾಗಿ ಮಾಲ್ಗೆ ಬಂದ್ವಿ. ಇಲ್ಲೆಲ್ಲ ನೋಡಿದ್ವಿ, ಓಣಂ ಸೆಲೆಬ್ರೇಟ್ ಮಾಡಿದರು. ಸೊ ಓಣಂ ಸೆಲೆಬ್ರೇಟ್ ಮಾಡ್ಕೊಂಡೆಲ್ಲ ನೋಡ್ಕೊಂಡು ಆದಮೇಲೆ ಸೊ ಬರ್ತಾ ಇರಬೇಕಾದ್ರೆ ಸಖತ್ ಕೋಪ ಬಂದಿತ್ತು ಅವಳಿಗೆ. ಸೊ ಮುಖ ತಿರ್ಸ್ಕೊಂಡು ಹೋಗ್ತಿದ್ಲು. ಆಮೇಲೆ ಫೈನಲಾಗಿ ಫೋಟೋ ಬೂತ್ಗೆ ಹೋಗಿ ಫೋಟೋ ತೆಗೆಸ್ಕೊಂಡು 4-5 ಫೋಟೋ ತೆಗೆದ್ಮೇಲೆ ಆಮೇಲೆ ನಮ್ಮದೇ ಮೊಬೈಲಲ್ಲಿ ಫೋಟೋಸ್ ತೊಗೊಳ್ಬೇಕಂತ ಡಿಸೈಡ್ ಮಾಡಿದ್ವಿ. ಅದಾದಮೇಲೆ ನಾನು ಸರಿಯಾಗಿ ಫೋಸ್ ಕೊಡಲಿಲ್ಲ ಅಂತ ನಾನೇ ಸೆಲ್ಫಿ ತೊಗೊಳ್ತಿದ್ದೆ ನನ್ನ ಮೊಬೈಲಲ್ಲಿ ತೆಗೆದು. ಆಮೇಲೆ ಸ್ಕೇರಿ ಹೌಸ್ಗೆ ಹೋಗ್ಬೇಕಂತ ಅವನು ಹಠ ಮಾಡ್ತಿದ್ದ, ಇನ್ನೂ ಅವಳ ತಮ್ಮ. ಸೊ ಸ್ಕೇರಿ ಹೌಸ್ಗೆ ಹೋಗೋಣ ಅಂತ ಮೇಲೆ ಹೋಗಿ ಕರ್ಕೊಂಡು ಹೋಗಿಲ್ಲ, ಅಲ್ಲಿ ಕ್ಲೋಸ್ ಆಗಿತ್ತು. ಅದಂತೆ ಕೆಳಗಡೆ ಬಂದ್ವಿ. ಸೊ ಇವಳು ಆ್ಯಕ್ಚುಲಿ ಹೇಳಿದ್ದ ಮೇಲೆ ಕ್ಲೋಸ್ ಆಗಿದೆ ಅಂದರೆ ಅವಳಿಗೆ ಗೊತ್ತಿತ್ತದು 3rd ಫ್ಲೋರಲ್ಲಿದೆ ಅಂತ. ಸೊ ಅವನಿಗೆ ಯಾಮರ್ಸ್ಬೇಕಂತ ಅವಳು ಡಿಸೈಡ್ ಮಾಡಿ ಕರ್ಕೊಂಡಿದ್ಲು. ಆಮೇಲೆ ನಾನು ಹೋಗಿ ಸೆಕ್ಯೂರಿಟಿ ಹತ್ರ ಕೇಳಿದೆ, ಸೊ ಇಲ್ಲಿದೆ ಸ್ಕೇರಿ ಹೌಸ್ ಅಂತ. ಅವ್ರು ಹೇಳಿದ್ದು 3rd ಫ್ಲೋರಲ್ಲಿದೆ ಅಂತ. ಮತ್ತು ಫೈನಲಾಗಿ ಅವಳಿಗೆ ಹೇಳಿ ಸೈಕ್ ಆಗಿಬಿಟ್ಲು. ಸೊ ಆಮೇಲೆ ಕರ್ಕೊಂಡು ಹೋಗಿ ಅವನು ಹೋದಾಗ ಹೋಗಬೇಕಾಗಿದ್ದರೆ ಜೋಶು ಬರಬೇಕಾದ್ರೆ ಇರಲಿಲ್ಲ. ಹೇಳ್ಬೇಕಂದ್ರೆ ಅವನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿರಲಿಲ್ಲ ಸ್ಕೇರಿ ಹೌಸ್. ಮಧ್ಯದಲ್ಲಿ ಬಂದಾಗ ಫುಲ್ ಎದುರ್ಕೊಂಡಿದ್ದ ಅಂಥೇಳಿ ಅವಳು ಐಸ್ ಕ್ರೀಮ್ ಕೊಡಿಸಿದ್ಲು. ಐಸ್ ಕ್ರೀಮ್ ಕೊಡಿಸ್ಬೇಕಾದ್ರೆ ಅದೇ ದುಡ್ಡು ಕೊಟ್ಟು ಆಟ ಆಡಿಸ್ಕೊಂಡು ತೊಗೊಳ್ಬೇಕದು. ಸೊ ಅದು ಹೇಗೆಂದರೆ ಐಸ್ ಕ್ರೀಮ್ ತೊಗೊಳ್ಬೇಕಾದ್ರೆ ಸುಮ್ಮನೆ ಕೊಡೋಂಗಿಲ್ಲ, ಅವನ್ನೆಲ್ಲ ಆಟ ಆಡಿಸಿ ಸಖತ್ ಗೋಳಾಡಿಸಿ ತೊಗೊಳ್ಬೇಕು. ಯಾಕಂದರೆ ಇದು ನಾವು ಫ್ರೀಯಾಗಿ ತೊಗೊಳ್ತಿದ್ದೀವಿ ಅಂತ ಅಲ್ಲ, ಹಣ ಕೊಟ್ಟು ತೊಗೊಳ್ತಿದ್ದೀವಿ. ಆಮೇಲೆ ಫೈನಲಾಗಿ ಐಸ್ ಕ್ರೀಮ್ ಕೊಟ್ಟು ಅವ್ನು ನೈಸ್ ಮಾಡಿ ಬಂದ್ವಿ. ಬಂದಮೇಲೆ ಸೊ ಇವಳು ಸಾಯಿ ಕೆಫೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಹೊರಗಡೆ ಕರ್ಕೊಂಡು ಹೋದ್ಲು. ಸೊ ಹೊರಗಡೆಯಿಂದ 8ನೇ ಕ್ರಾಸಿಗೆ ಬರಬೇಕಂತೇಳಿ ನಾವು ಡಿಸೈಡ್ ಮಾಡಿದ್ವಿ. 8ನೇ ಕ್ರಾಸಲ್ಲಿ ಫುಲ್ ಜಾಮ್ ಆಗಿತ್ತು. ಆಮೇಲೆ ಅದಾದ ನಂತರ ನಾವು ಇವಳು ಪಿ ಜಿ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಪಿ ಜಿ ಕಡೆ ಕರ್ಕೊಂಡ್ಲು. ಬಟ್ ಪಿ ಜಿಯಲ್ಲಿ ಅಲೋ ಮಾಡೋದು ನಂಗೆ ಗೊತ್ತಿತ್ತು ಮೊದಲೇ. ಸೊ ಪಿ ಜಿಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ, ಅಲ್ಲ ಸಾಯಿ ಕೆಫೆಗೆ ಹೋಗ್ಬೇಕಂತ ಡಿಸೈಡ್ ಮಾಡಿ. ಸೊ ಒಂದಿವೆ ಅವಳು 1-2 ಸೆಲ್ಫಿ ತೊಗೊಳ್ಬೇಕಂತ ಫೋಸ್ ಕೊಟ್ಟಳು. ಅದಾದಮೇಲೆ ಹಾಗೆ ನೋಡ್ತಾ ಮಲ್ಲೇಶ್ವರಂ ಸಖತ್, ನಿಮ್ಗೆ ಗೊತ್ತಲ್ಲ ಮಲ್ಲೇಶ್ವರಂ ಹೇಗಿದೆ ಅಂತೇಳಿ. ಸೊ ಆಮೇಲೆ ಇವಳು ಇಲ್ಲೇ ಇದೆ ಅಂತೇಳಿ ಕರ್ಕೊಂಡು ಸುಮಾರು ಕಿಲೋಮೀಟ್ರ್ ನಡೆಸಿದ್ಲು. ನಂಗೆ ಗೊತ್ತು ಇವಳು ಹೀಗೆ ಮಾಡ್ತಾಳೆ ಯಾವಾಗಲೂ ಅಂತೇಳಿ. ಆಮೇಲೆ ಬಂದ್ವಿ, ಸಾಯಿ ಕೆಫೆ ಇದೆ ಅಂತೇಳಿ ತೋರಿಸಿದ್ಲು. ಆಮೇಲೆ ಕಾಫಿ ಕುಡ್ಕೊಂಡ್ವಿ, ಬಂದ್ವಿ, ಬಾಯ್ ಹೇಳಿದ್ವಿ. ಆಮೇಲೆ ನಾನು ನನ್ನ ಫ್ರೆಂಡು ಮಲ್ಲೇಶ್ವರಂ ಸುತ್ತಾಡಿ CTRಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು CTR ಹತ್ರ ಬಂದ್ವಿ. CTR ಹತ್ರ ಬರಬೇಕಾದ್ರೆ ಇಲ್ಲಿ ಫ್ಲವರ್ ಎಲ್ಲ ನೋಡಿಕೊಂಡು ಆಮೇಲೆ CTRಲ್ಲಿ ಮೊದಲೇ ಬ್ಲೇಡು. ಸೊ ನಾವು ಅಲ್ಲಿಗೆ ಹೋಗೋದಿಲ್ಲ, ಚೆನ್ನಾಗಿದೆ ಬಟ್ ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಸೊ ಅಲ್ಲಿ ಆದಮೇಲೆ ನಾವು KR ಮಾರ್ಕೆಟ್ಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ. ಯಾಕಂದರೆ ನಾನು KR ಮಾರ್ಕೆಟ್ಗೆ ಹೋಗ್ಬೇಕಂತ ಯಾಕೆ ಡಿಸೈಡ್ ಮಾಡಿದೆ ಅಂದರೆ ಅಲ್ಲಿ ನಾನು ವಾಟರ್ ಡಿಸ್ಪೆನ್ಸರ್ ತೊಗೊಳ್ಬೇಕಿತ್ತು ನನಗೆ. ಯಾಕಂದರೆ ಕ್ಯಾನಲ್ಲಿ ನಾವು ನೀರು ಕುಡಿಯೋದು, ಕ್ಯಾನಲ್ಲಿ ಯಾವಾಗಲೂ ಅದು ಕ್ಯಾನ್ ಬಗ್ಗಿಸ್ಕೊಂಡು ನೀರು ಕುಡಿಯೋದು ನಂಗೆ ಅದು ಅಷ್ಟು ಅಭ್ಯಾಸ ಇಲ್ಲ. ನಾನು ಸಖತ್ ಲೇಝಿ.